ಹಾಯ್ ರೀ, ನಮಸ್ಕಾರ. ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ ಮಂಗಳೂರು ಗೋಲಿ ಬಜ್ಜಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ನಾನು 3/4 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ನೀರು ತೊಗೊಂಡಿದ್ದೀನಿ, 1/4 ಕಪ್ಪು ಮೊಸರು, 1 ಟೇಬಲ್ ಸ್ಪೂನು ಉಪ್ಪು. ಇದಕ್ಕೆ ಸ್ವಲ್ಪ ಹಸಿ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ, ಆಮೇಲೆ ಶುಂಠಿನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು. ಇವಾಗ ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, 3/4 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು, 1/4 ಕಪ್ಪು ಮೊಸರು. ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸತಿ ನೀರು ಹಾಕಕ್ಕೆ ಹೋಗಬೇಡಿ, ತೆಳುವಾಗುತ್ತೆ. ಇವಾಗ ಅಲ್ಲಿವರೆಗೂ ಇದೆಲ್ಲ ಆ್ಯಡ್ ಮಾಡೋಣ. ಇದಕ್ಕೆ ಕೊಬ್ಬರಿ, ಕರಿಬೇವು, ಶುಂಠಿನ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಗೋಲಿ ಆಕಾರದಲ್ಲಿ ಎಣ್ಣೆಯಲ್ಲಿ ಬೀಳೋ ಥರ ಕಲಿಸ್ಬೇಕು. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕ್ಕೊಳ್ಳಿ. ಒಂದೇ ಸತಿ ಹಾಕಿದ್ರೆ ತೆಳುವಾಗಿಬಿಡುತ್ತೆ ಬ್ಯಾಟರು. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಮೈದಾ ಅಲ್ವಾ, ಬೇಗ ನೆನಿಬೇಕು ಅಂದರೆ ಸ್ವಲ್ಪ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಸಾಯಂಕಾಲ ಸ್ನ್ಯಾಕ್ಗೆ ಸೂಪರಾಗಿರೋ ರೆಸಿಪಿ ಇದು. ತುಂಬ ಈಸಿಯಾಗಿರೋ ರೆಸಿಪಿ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಇದನ್ನು ಚಟ್ನಿ ಜೊತೆಗೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಅದೇ ಹಾಗೇನೂ ಕೂಡ ತಿನ್ಬೋದು. ನೋಡಿ, ನಾನು ಈ ಥರ ಕಲಿಸಿದ್ದೀನಿ. ಇವಾಗ ನೋಡಿ, ಗೋಲಿ ಆಕಾರದಲ್ಲಿ ಬಿಡೋ ಥರ ಬಂದಿದೆ. ನೋಡಿ, ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಈ ಥರ ಬಿಡಬೇಕು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ಇದನ್ನು 2 ಅವರ್ ನೆನೆಸ್ಬೇಕು. ಈ ಹಿಟ್ಟನ್ನು ನಾನು 2 ಅವರ್ ಆದಮೇಲೆ ತೋರಿಸ್ತಾ ಇರೋದು ನಿಮಗೆ. 2 ಅವರು ಹಿಟ್ಟು ನೆನಿಬೇಕು ಚೆನ್ನಾಗಿ. ಇವಾಗ ನೋಡಿ, ಎಣ್ಣೆಲಿ ಒಂದೊಂದೇ ಗೋಲಿ ಆಕಾರದಲ್ಲಿ ಬಿಡ್ತಾಯಿದ್ದೀನಿ. ನೋಡಿ, ಬಿಟ್ಟ ತಕ್ಷಣ ಎಲ್ಲ ಬಬಲ್ಸ್ ಎಲ್ಲ ಹೋಗ್ಬಿಟ್ಟು ತಕ್ಷಣಕ್ಕೆ ಮೇಲೆ ಬಂದುಬಿಡ್ತವೆ. ನೋಡಿ, ಗುಂಡು ಗುಂಡಾಗಿ ಈ ಥರ ಬಿಡೋ ಹದಕ್ಕೆ ಕಲಿಸ್ಕೊಂಡು 2 ಅವರು ನೆನಿಬೇಕದು. ನೋಡಿ ನೋಡಿ, ಎಲ್ಲ ಬಲೂನೆಲ್ಲ ಇದು ಹೋಗ್ಬಿಟ್ಟು ನೋಡಿ ಮೇಲೆ ಎಲ್ಲ ತೇಲಾಡ್ತಾ ಇದ್ದಾವೆ. ಈ ಥರ ನೆನಿಬೇಕು ಹಿಟ್ಟು. ಆವಾಗಿಂದ ಅವಾಗೆ ಕಲಿಸಿದ್ರೆ ತುಂಬ ಜಿಗುಟಾಗ್ತವೆ ಅವು. ಈ ಥರ ಚೆನ್ನಾಗಿ ಒಂದು 2 ಅವರ್ ನೆನೆಸಿದ್ರೆ ನೋಡಿ, ಎಲ್ಲ ಎಷ್ಟು ತೇಲ ಮೇಲೆ ಬಂದು ನಿಂತಿದ್ದಾವೆ. ಇವಾಗ ಒಂದು ಸೈಡು ಬೇಯಿಸಿದ್ದೀವಿ, ಇನ್ನೊಂದು ಸೈಡು ತಿರುಗಿ ಹಾಕ್ಕೊಳ್ಳೋಣ. ನೋಡಿ, ಒಂದೊಂದು ಅಂಟಿರ್ತವೆ, ಸ್ವಲ್ಪ ಸ್ವಲ್ಪ ಅಲ್ಲಿ ಇದು ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ಇವಾಗ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ತುಂಬ ಕ್ವಿಕ್ಕಾಗಿರೋ ರೆಸಿಪಿ ಇದು. ಏನು 2 ಅವರ್ ನೆನೋದಟ್ಟೆ ಕಷ್ಟ. ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ, ತುಂಬ ಸಖತ್ತಾಗಿ ಬರುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ತೆಕ್ಕೊಂಬಿಡೋಣ. ಇಷ್ಟ ಆದರೆ ಸಾಕು. ನೋಡಿ, ಸೂಪರಾಗಿ ಬರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ. ಸೂಪರಾಗಿ ಬಂದಿದೆ. ನೋಡಿ, ಸೌಂಡ್ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಮುರಿಯೋವಾಗ ನೋಡಿ ಫ್ರೆಂಡ್ಸ್, ಕುರು 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 ಅಂತ ಸೌಂಡ್ ಬರುತ್ತೆ. ಒಳಗಡೆ ಸಾಫ್ಟು. ನೋಡಿ ನೋಡಿ ನೋಡಿ, ಮೇಲೆ ಕುರು ಕುರು ಅಂತ, ಒಳಗಡೆ ಸಾಫ್ಟಾಗಿದೆ. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸತಿ ನೀವು ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಬಾಯ್.